ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ಲೋಕೇಶ್ ಅವರನ್ನು ಕುರಿತ ನಮ್ಮ ಸಾಧಕರ ಸನ್ನಿಧಿ ಸರಣಿ ಮುಂದುವರಿತಾ ಇದೆ. ಒಬ್ಬ ಕಲಾವಿದರ ಬಗ್ಗೆ ಮಾತಾಡುವಾಗ ಅವರ ಬಹುಮುಖ್ಯ ಪಾತ್ರಗಳ ಬಗ್ಗೆ ಬೆಳಕು ಚೆಲ್ಲೋದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಈ ಒಂದು ಸಂಚಿಕೆಯಲ್ಲಿ ಲೋಕೇಶ್ ಅವರ ಪಾತ್ರ ವೈವಿಧ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗಾಗಲೇ ಅವರ ಕಾಡು ಚಿತ್ರದ ಶಿವಗಂಗನ ಪಾತ್ರ, ಭೂತಯ್ಯನ ಮಗ ಅಯ್ಯು ಚಿತ್ರದ ಅಯ್ಯು ಪಾತ್ರ, ಪರಸಂಗದ ಗೆಂಡೆತಿಮ್ಮನ ಪಾತ್ರ, ಭುಜಂಗಯ್ಯನ ದಶಾವತಾರ ಚಿತ್ರದ ಭುಜಂಗಯ್ಯನ ಪಾತ್ರ, ಹೀಗೆ ಹಲವಾರು ಚಿತ್ರಗಳ ಬಗ್ಗೆ ಮಾತಾಡಿದ್ದೀನಿ. ಮತ್ತೆ ಆ ಚಿತ್ರಗಳ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ. ಇದುವರೆಗಿನ ಸಂಚಿಕೆಗಳಲ್ಲಿ ಹೇಳದೇ ಇರುವಂಥ ಚಿತ್ರಗಳ ಬಗ್ಗೆ ಮಾತ್ರ ಮಾತಾಡ್ತೀನಿ. ಒಬ್ಬ ವ್ಯಕ್ತಿಯ ಪಾತ್ರ ನಿರ್ವಹಣೆ, ಅಭಿನಯ ಸಾಮರ್ಥ್ಯ ಇವುಗಳನ್ನೆಲ್ಲ ನಾವು ಆತ ಅಭಿನಯಿಸಿದ ಚಿತ್ರಗಳ ಒಂದು ಆರ್ಥಿಕ ಯಶಸ್ಸಿನ ಮೇಲೆಯೂ ಲೆಕ್ಕ ಹಾಕ್ತೀವಿ. ಇನ್ನೊಂದು ಕಡೆಯಲ್ಲಿ ಆತನಿಗೆ ಸಂದಾಯವಾಗಿರುವಂಥ ಪ್ರಶಸ್ತಿಗಳ ಬಗ್ಗೆ ಕೂಡ ನೋಡ್ತೀವಿ. ಪ್ರಶಸ್ತಿಗಳ ವಿಚಾರಕ್ಕೆ ಬಂದರೆ ತಮ್ಮ ಮೊದಲ ನಿರ್ದೇಶನದ ಪ್ರಯತ್ನ ಭುಜಂಗಯ್ಯನ ದಶಾವತಾರ ಚಿತ್ರದ ಒಂದು ನಿರ್ದೇಶನಕ್ಕಾಗಿ ಅವರು ಫಿಲ್ಮ್ಫೇರ್ ಸಂಸ್ಥೆಯಿಂದ ಶ್ರೇಷ್ಠ ನಿರ್ದೇಶಕ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಅಯ್ಯು ಚಿತ್ರದ ಪಾತ್ರಕ್ಕಾಗಿ ಕೂಡ ಫಿಲ್ಮ್ಫೇರ್ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಲಂಕೇಶ್ ಅವರ ನಿರ್ದೇಶನದ ಎಲ್ಲಿಂದಲೋ ಬಂದವರು ಚಿತ್ರದ ಪಾತ್ರದ ನಿರ್ವಹಣೆಗೆ ಕೂಡ ಫಿಲ್ಮ್ಫೇರ್ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಇದು ಅವರು ಪಡೆದಿರುವಂಥ 3 ಫಿಲ್ಮ್ಫೇರ್ ಪ್ರಶಸ್ತಿಗಳು. ಇನ್ನು ಕರ್ನಾಟಕ ರಾಜ್ಯ ಸರ್ಕಾರ ಕೊಡಮಾಡುವ ಶ್ರೇಷ್ಠ ನಟ ಪ್ರಶಸ್ತಿಯನ್ನು ಅವರು 3 ಬಾರಿ ಪಡೆದಿದ್ದಾರೆ. ಮೊದಲಿಗೆ ಭೂತಯ್ಯನ ಮಗ ಅಯ್ಯು ಚಿತ್ರದ ಅಯ್ಯು ಪಾತ್ರಕ್ಕಾಗಿ, 2ನೇ ಬಾರಿ ಪರಸಂಗದ ಗೆಂಡೆತಿಮ್ಮ ಚಿತ್ರದ ಗೆಂಡೆತಿಮ್ಮನ ಪಾತ್ರಕ್ಕಾಗಿ, 3ನೇ ಬಾರಿ ಬ್ಯಾಂಕರ್ ಮಾರ್ಗಯ್ಯ ಚಿತ್ರದ ಮಾರ್ಗಯ್ಯನ ಪಾತ್ರಕ್ಕಾಗಿ. ಅಂದರೆ ತಾವು ಅಭಿನಯಿಸಿದ ಚಿತ್ರಗಳ ಆ ಪಾತ್ರಗಳ ಹೆಸರಿನಿಂದಲೇ ನಾವು ಲೋಕೇಶ್ ಅವರನ್ನು ಗುರುತಿಸುವಷ್ಟು ಆ ಪಾತ್ರಗಳಲ್ಲಿ ತಲ್ಲೀನರಾಗಿ ಅವರು ಅಭಿನಯಿಸಿದ್ದರಿಂದಲೇ ಅವರಿಗೆ ಆ ಪ್ರಶಸ್ತಿಗಳು ಲಭ್ಯವಾಗಿದ್ದು. ಬ್ಯಾಂಕರ್ ಮಾರ್ಗಯ್ಯ ಕನ್ನಡದ ಒಬ್ಬ ಪ್ರಸಿದ್ಧ ಲೇಖಕರಾದ R.K. ನಾರಾಯಣ್ ಅವರ ದ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಕಾದಂಬರಿಯನ್ನು ಆಧರಿಸಿ ತೆರೆಗೆ ತಂದಂಥ ಚಿತ್ರ. ಆ ಚಿತ್ರದಲ್ಲಿ ಜಯಂತಿ ಅವರು ಲೋಕೇಶ್ ಅವರಿಗೆ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಇನ್ನು ರಾಷ್ಟ್ರ ಪ್ರಶಸ್ತಿಗಳ ವಿಚಾರಕ್ಕೆ ಬಂದರೆ ನೇರವಾಗಿ ಲೋಕೇಶ್ ಅವರಿಗೆ ಯಾವುದೇ ರಾಷ್ಟ್ರ ಪ್ರಶಸ್ತಿ ಬರದೇ ಇರಬಹುದು. ಆದರೆ ಅವರು ಅಭಿನಯಿಸಿದ ಚಿತ್ರಗಳಲ್ಲಿ ಬೇರೆ ಬೇರೆ ವಿಭಾಗಗಳಿಗೆ ರಾಷ್ಟ್ರ ಪ್ರಶಸ್ತಿ ಲಭ್ಯವಾಗಿರುವಂಥ ಉದಾಹರಣೆಗಳಿದೆ. ಅದಕ್ಕೆ ಕಾರಣ ಲೋಕೇಶ್ ಅವರ ಒಂದು ಅಭಿನಯ ಸಾಮರ್ಥ್ಯ ಕೂಡ ಅನ್ನೋದು ಸುಳ್ಳಲ್ಲ. ನೋಡಿ, ಕನ್ನಡ ರಂಗಭೂಮಿಯ ಪ್ರಖ್ಯಾತ ವ್ಯಕ್ತಿಗಳಾದ ಚಿಂದೋಡಿ ಬಂಗಾರೇಶ್ ಹಾಗೂ ಚಿಂದೋಡಿ ಲೀಲಾ ಅವರು ನಿರ್ಮಾಣ ಮಾಡಿದ ಒಂದು ಚಿತ್ರ ಗಾನಯೋಗಿ ಪಂಚಾಕ್ಷರಿ ಗವಾಯಿ. ಚಿಂದೋಡಿ ಬಂಗಾರೇಶ್ ಅವರೇ ಅದನ್ನು ನಿರ್ದೇಶನ ಮಾಡ್ತಾರೆ. ಹಂಸಲೇಖ ಅವರು ಆ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡ್ತಾರೆ. ಆ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಕೂಡ ಒಂದು ಹಾಡನ್ನು ಹಾಡಿದ್ದಾರೆ. ಲೋಕೇಶ್ ಅವರು ಚಿತ್ರದ ನಾಯಕ ಪಾತ್ರವನ್ನು ಅದ್ಭುತವಾಗಿ ನಿರ್ವಹಣೆ ಮಾಡಿದ್ದಾರೆ. ಆ ಚಿತ್ರಕ್ಕೆ ಹಂಸಲೇಖ ಅವರು ನೀಡಿರುವ ಸಂಗೀತಕ್ಕೆ ರಾಷ್ಟ್ರ ಪ್ರಶಸ್ತಿ ಲಭ್ಯವಾಗುತ್ತೆ. ಜೊತೆಗೆ ಆ ವರ್ಷದ ಶ್ರೇಷ್ಠ ಗಾಯಕ ರಾಷ್ಟ್ರ ಪ್ರಶಸ್ತಿ SP ಬಾಲಸುಬ್ರಹ್ಮಣ್ಯಂ ಅವರಿಗೆ ಲಭ್ಯವಾಗುತ್ತೆ. ಬ್ಯಾಂಕರ್ ಮಾರ್ಗಯ್ಯ ಚಿತ್ರ ಕೂಡ ಆ ವರ್ಷದ ಶ್ರೇಷ್ಠ ಕನ್ನಡ ಚಿತ್ರ ಎನ್ನುವ ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸಿದ ಒಂದು ಮಾಹಿತಿ ಕೂಡ ಇದೆ. ನೋಡಿ, ಲೋಕೇಶ್ ಅವರು ಮೂಢನಂಬಿಕೆಗಳ ಮೇಲೆ ವಿಶ್ವಾಸವನ್ನು ಇಟ್ಟಿರಲಿಲ್ಲ. ಹಾಗಾಗಿ ಅವರು ಸಾಂಪ್ರದಾಯಿಕವಾಗಿ ಮದುವೆಯನ್ನು ಮಾಡ್ಕೋಬಾರ್ದು, ನಾನೊಬ್ಬ ರಂಗನಟ, ರಂಗದ ಮೇಲೆಯೇ ನನ್ನ ಮದುವೆ ಆಗಬೇಕು ಅಂತ ಬಯಸಿರ್ತಾರೆ. ಆದರೆ ಅದನ್ನೇನು ಅವರು ಪ್ರಚಾರ ಮಾಡಿರಲಿಲ್ಲ. ತಮಗೆ ಅನಿಸಿದ್ದನ್ನು ತಮ್ಮ ಪಾಡಿಗೆ ತಾವು ಮಾಡ್ಕೊಂಡು ಹೋಗುವಂಥ ಒಂದು ಸ್ವಭಾವ ಲೋಕೇಶ್ ಅವರದ್ದು. ಇವತ್ತು ಎಷ್ಟೋ ಜನ ವಿಚಾರವಾದಿಗಳು ಅನ್ನುವ ಒಂದು ಮುಖವಾಡವನ್ನು ತೊಟ್ಕೊಂಡು ಬೇರೆ ಬೇರೆ ವಾಹಿನಿಗಳಲ್ಲಿ ಬಂದು ಕೂತು ಪುಂಖಾನುಪುಂಖವಾಗಿ ಮಾತಾಡೋದನ್ನು ನಾವು ನೋಡ್ತೀವಿ. ಅವರ ಆಚರಣೆಗೂ ಅವರು ಮಾತಾಡೋದಕ್ಕೂ ಎಷ್ಟೋ ಬಾರಿ ಸಂಬಂಧವೇ ಇರೋದಿಲ್ಲ. ಆದರೆ ಲೋಕೇಶ್ ಅವರು ಹಾಗಲ್ಲ. ಅವರು ಮರಣದಲ್ಲಿ ಕೂಡ ಮೂಢನಂಬಿಕೆಗಳನ್ನು ಮೀರಿ ನಿಂತವರು. ಆ ವಿವರಗಳನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಇಲ್ಲಿ ಕೆಲವು ಚಿತ್ರಗಳಲ್ಲಿ ಅಭಿನಯಿಸುವಾಗ ಅವರಿಗೆ ಒಂದು ಗೊಂದಲ ಕಾಡಿದ್ದಿದೆ. ಅದನ್ನು ಅವರೇ ಹೇಳ್ಕೊಂಡಿದ್ದಾರೆ. ಭಕ್ತ ಸಿರಿಯಾಳ ಚಿತ್ರದಲ್ಲಿ ಸಿರಿಯಾಳನಾಗಿ ಅವರು ಅಭಿನಯಿಸಬೇಕಾಗಿರುತ್ತೆ. ಆ ಚಿತ್ರದಲ್ಲಿ ನಿರ್ದೇಶಕರು ಒಂದಿಷ್ಟು ಪವಾಡಗಳನ್ನು ಕೂಡ ತೋರಿಸ್ತಾರೆ. ಅದರಲ್ಲಿ ಲೋಕೇಶ್ ಅವರಿಗೆ ನಂಬಿಕೆ ಇಲ್ಲ. ಆದರೆ ಒಬ್ಬ ಕಲಾವಿದನಾಗಿ ಪಾತ್ರ ನಿರ್ವಹಣೆ ಮಾಡುವಾಗ ಆ ಪಾತ್ರ ಏನನ್ನು ಬೇಡತ್ತೋ ಅದನ್ನು ನಾನು ಮಾಡಬೇಕು. ಈಗ ಒಬ್ಬ ಒಳ್ಳೆಯ ವ್ಯಕ್ತಿನೇ ಇರ್ಬೋದು, ನಿಜ ಜೀವನದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿರ್ತಾನೆ. ಆದರೆ ಸಿನಿಮಾದಲ್ಲಿ ಆತನಿಗೆ ರಾವಣನ ಪಾತ್ರವನ್ನೋ ಅಥವಾ ಯಾವುದೋ ಒಬ್ಬ ಖಳನಾಯಕನ ಪಾತ್ರವನ್ನೋ ಕೊಟ್ಟಾಗ ನನ್ನ ಸ್ವಭಾವಕ್ಕೆ ಇದು ವಿರುದ್ಧವಾದದ್ದು, ನಾನು ಮಾಡಲ್ಲ ಅಂತ ಹೇಳಿದ್ರೆ ಆತನಿಗೆ ಅವಕಾಶ ತಪ್ಪಿ ಹೋಗುತ್ತೆ ಅಷ್ಟೇ.
ಒಂದು ಪಾತ್ರ ನಿರ್ವಹಣೆ ಮಾಡೋದಕ್ಕೂ ಜೀವನದಲ್ಲಿ ನಡ್ಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಹಾಗಾಗಿ ಭಕ್ತ ಸಿರಿಯಾಳ ಚಿತ್ರದ ಪಾತ್ರವನ್ನು ಒಂದು ರೀತಿಯಲ್ಲಿ ಗೊಂದಲದಲ್ಲಿಯೇ ಒಪ್ಪಿಕೊಳ್ತಾರೆ. ಆ ಚಿತ್ರವನ್ನು ಚೆಂದಗಾಣಿಸ್ತಾರೆ. ಜೊತೆಗೆ ಚಿತ್ರ ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ. ಹಾಗಾದಾಗ ಅವರಿಗೆ ಅನಿಸುತ್ತೆ, ನಾನು ಮಾಡಿದ್ದು ಸರಿ, ಕಲಾವಿದನಾದವನು ಯಾವುದೇ ಒಂದು ಈ ರೀತಿಯ ಗೊಂದಲಕ್ಕೆ ಬೀಳಬಾರ್ದು, ಪಾಲಿಗೆ ಬಂದ ಪಾತ್ರವನ್ನು ಪ್ರಾಮಾಣಿಕವಾಗಿ ನನ್ನೆಲ್ಲ ಪ್ರತಿಭೆಯನ್ನು ಧಾರೆ ಎರೆದು ತೆರೆಯ ಮೇಲೆ ತರಬೇಕು ಅನ್ನುವ ಒಂದು ಸೂತ್ರಕ್ಕೆ ಅವರು ಬದ್ಧರಾಗ್ತಾರೆ. ಇದೇ ರೀತಿಯಾಗಿ ಅವರು ಯಡಿಯೂರು ಸಿದ್ಧಲಿಂಗೇಶ್ವರ ಮಹಾತ್ಮೆ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ ಹಾಗೆ ಪುನೀತ್ ರಾಜ್ಕುಮಾರ್ ಅವರು ಬಾಲ ಕಲಾವಿದರಾಗಿ ಕಾಣಿಸಿಕೊಂಡಂಥ ಭೂಮಿಗೆ ಬಂದ ಭಗವಂತ ಚಿತ್ರದಲ್ಲಿ ಕೂಡ ಅಭಿನಯಿಸಿದ್ದಾರೆ. ಲೋಕೇಶ್ ಅವರು ತಮ್ಮ ಚಿತ್ರಜೀವನದಲ್ಲಿ 116ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅವುಗಳ ಪೈಕಿ ಒಂದೇ ಒಂದು ಚಿತ್ರದಲ್ಲಿ ಅವರು ದ್ವಿಪಾತ್ರಾಭಿನಯದಲ್ಲಿ ಕಾಣಿಸ್ಕೊಂಡಿರೋದು, ಅದು ಪುನರ್ದತ್ತ ಎನ್ನುವ ಚಿತ್ರ. ಆ ಚಿತ್ರ ಅಷ್ಟೇನೂ ಯಶಸ್ಸನ್ನು ಕಾಣಲಿಲ್ಲ. ಆದರೆ ದಾಖಲೆಯ ದೃಷ್ಟಿಯಿಂದ ಅವರು ದ್ವಿಪಾತ್ರಗಳಲ್ಲಿ ಕಾಣಿಸಿಕೊಂಡ ಏಕೈಕ ಚಿತ್ರ ಅದು. ಲೋಕೇಶ್ ಅವರ ಪತ್ನಿ ಗಿರಿಜಾ ಅವರು ಅಬಚೂರಿನ ಪೋಸ್ಟ್ ಆಫೀಸು ಚಿತ್ರದಲ್ಲಿ ಮೇಕಪ್ ನಾಣಿ ಅವರ ಜೊತೆ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಆ ದಿನಗಳಿಂದಲೇ ಲಕ್ಷ್ಮೀನಾರಾಯಣ್ ಅವರ ಜೊತೆಗೆ ಲೋಕೇಶ್ ಅವರು ಸ್ನೇಹವನ್ನು ಹೊಂದಿರ್ತಾರೆ. ಲಕ್ಷ್ಮೀನಾರಾಯಣ್ ಅವರು ಕನ್ನಡದ ಸತ್ಯಜಿತ್ ರೇ ಅನ್ನುವ ರೀತಿಯಲ್ಲಿ ಚಿತ್ರಗಳನ್ನು ನಿರ್ದೇಶನ ಮಾಡಿರುವಂಥವರು. ಯಾವತ್ತಾದರೂ ಒಂದು ದಿನ ಅವರ ಚಿತ್ರಗಳಲ್ಲಿ ಕೂಡ ಅಭಿನಯಿಸುವ ಅವಕಾಶ ಬರಬಹುದು ಅಂತ ಲೋಕೇಶ್ ಅವರು ಅಂದ್ಕೊಂಡಿರ್ತಾರೆ. ಆ ಒಂದು ಅವಕಾಶ ಕೂಡ ಅವರಿಗೆ ಮುಂದೆ ಒಂದು ದಿನ ಒದಗಿ ಬರುತ್ತೆ. ಅದು LS ಶೇಷಗಿರಿ ರಾವ್ ಅವರ ಮುಯ್ಯಿ ಎನ್ನುವ ಒಂದು ಸಣ್ಣ ಕಥೆಯನ್ನು ಚಿತ್ರ ಮಾಡಬೇಕು ಅಂತ ಇದ್ದೀನಿ. ಮುಂಬೈನವರೊಬ್ಬರು ನಿರ್ಮಾಪಕರು, ನೀವು ಆ ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಲಕ್ಷ್ಮೀನಾರಾಯಣ್ ಅವರು ಹೇಳಿದಾಗ ಲೋಕೇಶ್ ಅವರಿಗೆ ಸಹಜವಾಗಿಯೇ ಖುಷಿಯಾಗುತ್ತೆ. ಮುಯ್ಯಿ ಒಂದು ಅದ್ಭುತವಾದ ಕಥೆ. ಅದೊಂದು ಸಣ್ಣ ಕಥೆ ಆದರೂ ಕೂಡ ಅದು ಬೀರುವ ಪ್ರಭಾವ ಬಹಳ ದೊಡ್ಡದು. ನೋಡಿ, ಆ ಕಥೆಯಲ್ಲಿ ಹಳ್ಳಿಯ ಮುಖಂಡನೊಬ್ಬ ಒಂದು ಕೊಲೆ ಮಾಡಿರ್ತಾನೆ, ಅದೇ ಹಳ್ಳಿಯ ಮತ್ತೊಬ್ಬನನ್ನು ಕೊಲೆ ಮಾಡಿರ್ತಾನೆ. ಹಾಗೆ ಆತ ಮನೆಯ ಮುಖಂಡನನ್ನು ಕೊಲೆ ಮಾಡಿದ್ರಿಂದ ಆತನ ಕುಟುಂಬ ಬೀದಿಗೆ ಬಿದ್ದಿರುತ್ತೆ. ಆ ಕುಟುಂಬದ ಕುಡಿಯೇ ಲೋಕೇಶ್ ಅವರು ಮಾಡಿರುವ ಪಾತ್ರ. ಆತ ಮುಂದೆ ಒಂದು ಬಸ್ಗೆ ಡ್ರೈವರ್ ಆಗಿರ್ತಾನೆ. ಒಂದು ಹಂತದಲ್ಲಿ ಈ ಕೊಲೆಯನ್ನು ಮಾಡಿದಂಥ ಹಳ್ಳಿಯ ಮುಖಂಡ ತನ್ನ ಮನೆಯ ಒಂದು ಮದುವೆಯ ಸಲುವಾಗಿ ದಿಬ್ಬಣವನ್ನು ಕರ್ಕೊಂಡು ಬಸ್ನಲ್ಲಿ ಹೋಗಬೇಕಾಗಿ ಬರುತ್ತೆ. ಆ ಬಸ್ಸಿನ ಡ್ರೈವರ್ ಲೋಕೇಶ್ ಆಗಿರ್ತಾರೆ. ಅಂದರೆ ಆ ಮುಖಂಡ ಕೊಲೆ ಮಾಡಿದ ವ್ಯಕ್ತಿಯ ಮಗನೇ ಡ್ರೈವರ್ ಆಗಿರ್ತಾನೆ. ಬಸ್ಸಿನಲ್ಲಿ ಕೂತು ಪ್ರಯಾಣ ಮಾಡುವಾಗ ಆ ಹಳ್ಳಿಯ ಮುಖಂಡನಿಗೆ ತಾನು ಊರಿನಲ್ಲಿ ಹಿಂದೊಮ್ಮೆ ಕೊಲೆ ಮಾಡಿದ ವ್ಯಕ್ತಿಯ ಮಗನೇ ಈ ಬಸ್ಸಿನ ಚಾಲಕ ಅಂತ ಗೊತ್ತಾದಾಗ ಆತ ಒಂದು ರೀತಿ ಭಯದಿಂದ ನರಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಯಾಕೆಂದರೆ ಯಾವುದೇ ಹಂತದಲ್ಲಿ ಈ ಚಾಲಕ ತನ್ನ ತಂದೆಯ ಸಾವಿನ ಸೇಡನ್ನು ತೀರಿಸಿಕೊಳ್ಳುವ ಸಲುವಾಗಿ ನಮ್ಮನ್ನೆಲ್ಲ ಕೊಂದು ಬಿಡ್ತಾನೇನೋ ಅನ್ನುವ ಒಂದು ಪ್ರಜ್ಞೆ ಅವನನ್ನು ಕಾಡ್ತಾ ಇರುತ್ತೆ. ಲೋಕೇಶ್ ಅವರ ಮನಸ್ಸಿನಲ್ಲಿ ಕೂಡ ಒಂದು ಹಂತದಲ್ಲಿ ನಾನು ಸೇಡು ತೀರಿಸ್ಕೋಬೇಕು ಅನ್ನುವ ಒಂದು ಭಾವ ಬಂದಿರುತ್ತೆ. ಆದರೆ ಆ ಪ್ರಯಾಣ ಹೋಗ್ತಾ ಹೋಗ್ತಾ ಬಸ್ಸಿನಲ್ಲಿ ಒಬ್ಬ ಹಣ್ಣು ಮುದುಕಿ ಇರ್ತಾಳೆ. ಆಗ ತಾನೇ ಮದುವೆಯಾದಂಥ ಒಂದು ಜೋಡಿ ಇರುತ್ತೆ, ಜೊತೆಗೆ ಒಂದು ಪುಟ್ಟ ಮಗು ಕೂಡ ಇರುತ್ತೆ. ಇವರೆಲ್ಲರ ಚಟುವಟಿಕೆಗಳನ್ನು ನೋಡ್ತಾ ಲೋಕೇಶ್ ಅವರ ಮನಸ್ಸಿನಲ್ಲಿ ಆ ಸೇಡು ತೀರಿಸಿಕೊಳ್ಳಬೇಕು ಎನ್ನುವ ಭಾವನೆ ಕರಗಿ ಹೋಗುತ್ತೆ. ಆದರೆ ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಅನಿರೀಕ್ಷಿತ ಅಪಘಾತ ಎದುರಾದಾಗ ತನ್ನ ಜೀವವನ್ನು ಬಲಿ ಕೊಟ್ಟು ಲೋಕೇಶ್ ಅವರು ಇಡೀ ಬಸ್ಸಿನಲ್ಲಿರುವ ಜನರ ಪ್ರಾಣವನ್ನು ಕಾಪಾಡ್ತಾರೆ. ಹೀಗೆ ಒಂದು ಅದ್ಭುತವಾದ ಸಂದೇಶವನ್ನು ಸಮಾಜಕ್ಕೆ ಕೊಡುವಂಥ ಚಿತ್ರ. ಈ ಚಿತ್ರದಲ್ಲಿ ಲೋಕೇಶ್ ಅವರ ಅಭಿನಯ ಕೂಡ ಅಷ್ಟೇ ಶ್ರೇಷ್ಠ ಮಟ್ಟದಲ್ಲಿದೆ. ಇನ್ನು ಕನ್ನಡದ ಒಬ್ಬ ಸದಭಿರುಚಿಯ ನಿರ್ದೇಶಕ ಜೋಡಿ ದೊರೆ ಭಗವಾನ್ ಅವರ ನಿರ್ದೇಶನದ ಚಂದನದ ಗೊಂಬೆ ಚಿತ್ರದಲ್ಲಿ ಲೋಕೇಶ್ ಅವರ ಪಾತ್ರದ ಬಗ್ಗೆ ಮಾತನಾಡಲೇಬೇಕು. ಯಾಕೆಂದರೆ ಅಯ್ಯು, ಗೆಂಡೆತಿಮ್ಮ, ಭುಜಂಗಯ್ಯ ಈ ಬಗ್ಗೆ ಬಹಳಷ್ಟು ಜನ ವೀಕ್ಷಕರು ನೋಡಿರ್ತೀರ. ಆದರೆ ಕೆಲವು ಚಿತ್ರಗಳು ಎಲ್ಲೋ ಎಲೆಮರೆಯಲ್ಲಿ ಅಡಗಿ ಹೋಗಿರ್ತವೆ. ಅಂಥ ಒಂದು ಚಿತ್ರ ಚಂದನದ ಗೊಂಬೆ. ಲಕ್ಷ್ಮಿ ಹಾಗೂ ಅನಂತನಾಗ್ ಅವರ ಜೋಡಿ ಕನ್ನಡದಲ್ಲಿ ಬಹಳ ಯಶಸ್ವಿ ಜೋಡಿ ಅನ್ನಿಸಿಕೊಂಡ ಕಾಲಘಟ್ಟದಲ್ಲಿ ಬಂದಂಥ ಒಂದು ಚಿತ್ರ. ಈ ಚಿತ್ರದಲ್ಲಿ ಲೋಕೇಶ್ ಅವರದ್ದು ಖಳನಾಯಕನ ಪಾತ್ರ. ಒಂದು ಹಂತದಲ್ಲಿ ಅನಂತನಾಗ್ ಅವರು ಸಾವಿಗೀಡಾಗಿ ಲಕ್ಷ್ಮಿ ತನ್ನ ಮಗುವಿನೊಂದಿಗೆ ಆ ಊರಿನಲ್ಲಿ ಕಾಲ ಹಾಕೋದೇ ಕಷ್ಟ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಚಿನ್ನೋಬಣ್ಣ ಅಂದರೆ ಲೋಕೇಶ್ ಅವರು ಆಕೆಗೆ ಸಾಕಷ್ಟು ಸಹಾಯವನ್ನು ಮಾಡ್ತಾ ಇರ್ತಾರೆ. ಆ ಒಂದು ಸಹಾಯವನ್ನು ನೋಡ್ತಾ ಊರಿನ ಜನ ಅವರಿಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ಆರಂಭ ಮಾಡ್ತಾರೆ.
ಅವರಿಬ್ಬರ ಮಧ್ಯೆ ಅಕ್ರಮ ಸಂಬಂಧ ಇದೆ ಅನ್ನುವ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ. ಆ ಹಂತದಲ್ಲಿ ಜೀವನದಲ್ಲಿ ಜಿಗುಪ್ಸೆ ಬಂದು ಪ್ರಾಣವನ್ನೇ ಕಳ್ಕೋಬೇಕು ಅಂತ ಲಕ್ಷ್ಮಿ ಅವರು ಹೊರಟಾಗ ಅದಕ್ಕೂ ಮುನ್ನ ಒಂದು ಬಾರಿ ಚಿನ್ನೋಬಣ್ಣನನ್ನು ಮನೆಗೆ ಕರೆಸಿ ಆತನಲ್ಲಿ ನೇರವಾಗಿ ಕೇಳ್ತಾಳೆ, ನನ್ನ ಬಗ್ಗೆ ನಿನಗೆ ಯಾವ ಭಾವನೆ ಇದೆ ಅಂತ. ಈ ಮಗುವಿನ ಮೇಲೆ ಆಣೆ ಮಾಡಿ ಹೇಳಬೇಕು ಅಂತ ಆಕೆ ಹೇಳಿದಾಗ ಲೋಕೇಶ್ ಅವರು ಅನುಭವಿಸುವಂಥ ಒಂದು ತಳಮಳ ಇದೆಯಲ್ಲ, ಅದನ್ನು ಅವರ ಅಭಿನಯವನ್ನು ನೋಡಿಯೇ ಆಸ್ವಾದಿಸಬೇಕು. ಒಂದು ಕಡೆ ಗಂಡನನ್ನು ಕಳೆದುಕೊಂಡು ಇನ್ನೊಂದು ಕಡೆ ಪುಟ್ಟ ಮಗುವನ್ನು ಸಾಕಲಾರದೆ ಒದ್ದಾಡ್ತಾ ಇರುವಂಥ ಲಕ್ಷ್ಮಿ ಅವರಿಗೆ ಈ ಊರಿನವರ ಬಿರು ಮಾತುಗಳನ್ನು ಕೇಳಿದಾಗ ಜೀವನದ ಮೇಲೆಯೇ ಜಿಗುಪ್ಸೆ ಬಂದಿರುತ್ತೆ. ಆಗ ಚಿನ್ನೋಬಣ್ಣನನ್ನು ಕರೆದು ನೇರವಾಗಿ ಕೇಳ್ತಾರೆ, ನಿಜವಾಗಿ ಹೇಳು, ಈ ಮಗುವಿನ ಮೇಲೆ ಆಣೆ ಮಾಡಿ ಹೇಳು, ನನ್ನ ಮೇಲೆ ನಿನಗೆ ಯಾವ ರೀತಿಯ ಭಾವನೆ ಇದೆ ಅಂತ. ಆದರೆ ವಾಸ್ತವವಾಗಿ ತನ್ನ ತಾಯಿಯೊಬ್ಬಳನ್ನು ಬಿಟ್ಟರೆ ಬೇರೆಲ್ಲ ಹೆಣ್ಣುಗಳನ್ನು ಭೋಗದ ವಸ್ತುಗಳು ಅಂತ ಭಾವಿಸಿರುವ ಚಿನ್ನೋಬಣ್ಣನಿಗೆ ಲಕ್ಷ್ಮಿಯವರ ಮೇಲೆ ಕೂಡ ಕಾಮುಕ ಭಾವನೆಯೇ ಇರುತ್ತೆ. ಆದರೆ ಅದನ್ನು ಹೇಳಿಕೊಳ್ಳಲಾಗದೆ ಅದುಮಿಟ್ಟುಕೊಂಡಿರ್ತಾರೆ. ಈ ಒಂದು ಹಂತದಲ್ಲಿ ನನಗೆ ಆ ರೀತಿಯ ಭಾವನೆ ಇದ್ದಿದ್ದು ನಿಜ ಅಂತ ಹೇಳಿ ಮುಂದೆ ಆ ಲಕ್ಷ್ಮಿಯ ಸಂಕಟವನ್ನು ನೋಡಲಾರದೆ ಇನ್ನು ಮುಂದೆ ನಾನು ನಿನಗೆ ಅಣ್ಣನಾಗಿರ್ತೀನಿ ಅಂತ ಅವರು ಆಶ್ವಾಸನೆಯನ್ನು ಕೊಡ್ತಾರೆ. ಆದರೂ ಕೂಡ ಲಕ್ಷ್ಮಿಯವರು ಅಲ್ಲಿ ಸಾವಿಗೀಡಾಗುವುದರೊಂದಿಗೆ ಚಿತ್ರ ಮುಕ್ತಾಯವಾಗುತ್ತೆ. ಆ ಚಿತ್ರದ ಯಶಸ್ಸಿನಲ್ಲಿ ಖಂಡಿತವಾಗಿಯೂ ಲೋಕೇಶ್ ಅವರ ಪಾತ್ರ ನಿರ್ವಹಣೆ ಕೂಡ ಮುಖ್ಯ ಪಾತ್ರವನ್ನು ವಹಿಸಿದೆ ಅಂತ ಹೇಳಬಹುದು. ಇನ್ನು ಈಶ್ವರಿ ಪಿಕ್ಚರ್ಸ್ ಸಂಸ್ಥೆಯ ಚಿತ್ರಗಳಲ್ಲಿ ರವಿಚಂದ್ರನ್ ಅವರ ಜೊತೆಯಲ್ಲಿ ಲೋಕೇಶ್ ಅವರು ಎಂತೆಂಥ ಯಶಸ್ವಿ ವ್ಯಾಪಾರಿ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅನ್ನುವ ಒಂದು ಪಟ್ಟಿಯನ್ನು ಕೂಡ ಕಳೆದ ಸಂಚಿಕೆಯಲ್ಲೇ ಕೊಟ್ಟಿದ್ದೀವಿ. ಇದಲ್ಲದೆ ಒಂದು ವಿಶಿಷ್ಟವಾದ ಚಿತ್ರವನ್ನು ನೆನಪಿಸಿ ಈ ಒಂದು ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ. ಹುಣ್ಣಿಮೆಯ ರಾತ್ರಿಯಲ್ಲಿ ಎನ್ನುವ ಒಂದು ಸಿನಿಮಾ ಕನ್ನಡದಲ್ಲಿ ತೆರೆ ಕಂಡಿದೆ. ಆ ಚಿತ್ರದ ನಿರ್ದೇಶಕರು ರಾಜಶೇಖರ್ ಅಂತ. ಅಲ್ಲಿ ಒಂದು ಶಾಪದಿಂದಾಗಿ ಪ್ರತಿ ಹುಣ್ಣಿಮೆಯ ದಿನವೂ ನಾಗರ ಹಾವಾಗಿ ಪರಿವರ್ತಿತವಾಗುವ ಒಬ್ಬ ಯುವಕನ ಪಾತ್ರವನ್ನು ಲೋಕೇಶ್ ಅವರು ನಿರ್ವಹಣೆ ಮಾಡಿದ್ದಾರೆ. ಆ ಚಿತ್ರದಲ್ಲಿ ಅಶೋಕ್ ಹಾಗೂ ರೂಪಾ ಚಕ್ರವರ್ತಿಯವರು ಕೂಡ ಅಭಿನಯಿಸಿದ್ದಾರೆ. ಹೀಗೆ ಶಾಪಗ್ರಸ್ತ ಯುವಕನಾಗಿ ಪ್ರತಿ ಹುಣ್ಣಿಮೆಯಲ್ಲಿ ನಾಗರ ಹಾವಾಗಿ ಪರಿವರ್ತಿತನಾಗಿ ಹೆಣ್ಣುಗಳೊಂದಿಗೆ ಭೋಗಿಸುವಂಥ ಒಂದು ಪಾತ್ರದಲ್ಲಿ ಕೂಡ ಲೋಕೇಶ್ ಅವರು ಕಾಣಿಸ್ಕೊಂಡಿರೋದು ಒಂದು ಅಪರೂಪದ ಉದಾಹರಣೆ. ಈ ಚಿತ್ರ ಮುಂದೆ ಪುನ್ನಮಿ ನಾಗು ಎನ್ನುವ ಹೆಸರಿನಲ್ಲಿ ತೆಲುಗಿಗೆ ಹಾಗೂ ಜೀನೇಕಿ ಆರ್ಜು ಎನ್ನುವ ಹೆಸರಿನಲ್ಲಿ ಹಿಂದಿಯಲ್ಲಿ ಕೂಡ ರೀಮೇಕ್ ಆಗುತ್ತೆ. 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿರುವ ಲೋಕೇಶ್ ಅವರ ಅಭಿನಯ ಸಾಮರ್ಥ್ಯವನ್ನು ಅಳೆಯೋದಕ್ಕೆ ಕೆಲವೇ ಚಿತ್ರಗಳನ್ನು ಹೇಳಿದ್ರೆ ಸಾಕಾಗೋದಿಲ್ಲ. ಆದರೆ ಸಂಚಿಕೆಯ ಒಂದು ಅವಧಿಯ ದೃಷ್ಟಿಯಿಂದ ಬಹುಮುಖ್ಯವಾದಂಥ ವಿಭಿನ್ನವಾದಂಥ ಪಾತ್ರಗಳ ಬಗ್ಗೆ ಮಾತ್ರ ಹೇಳಿದ್ದೀನಿ. ಬೇರೆ ಬೇರೆ ಸಂಚಿಕೆಗಳಲ್ಲಿ ಅವರ ಹಾಸ್ಯ ಪಾತ್ರಾಭಿನಯದ ಪಟ್ಟಣಕ್ಕೆ ಬಂದ ಪತ್ನಿಯರು, ಭೂಲೋಕದಲ್ಲಿ ಯಮರಾಜ, ಸಂಕ್ರಾಂತಿ ಈ ಚಿತ್ರಗಳ ಬಗ್ಗೆ ಕೂಡ ಉಲ್ಲೇಖವನ್ನು ಮಾಡಿದ್ದೀನಿ. ಇಂಥ ಒಬ್ಬ ಅದ್ಭುತ ನಟನ ಅಂತ್ಯ ಹೇಗಾಯಿತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ನಮಸ್ಕಾರ.